ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಟಾಪಿಕ್ ಅಂದರೆ ಮಟನ್ ಸಾಂಬಾರ್ ಅತಿ ಸರಳವಾಗಿ ಬೀಗರ ಮನೆ ಊಟದಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಥರ ಟೇಸ್ಟಲ್ಲಿ ಸರಳವಾಗಿ ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ವಿಡಿಯೋವನ್ನು ನೋಡಿ. ಈ ವಿಡಿಯೋವನ್ನು ಮುಂದುವರಿಸ್ಬಿಟ್ರೆ ಅಥವಾ ಸ್ಕಿಪ್ ಮಾಡಿಬಿಟ್ರೆ ಎಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಲ್ಲ. ಅದಕ್ಕೆ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಈ ಥರ ಮಾಡಿ ತಿನ್ನಿ, ಮಜಾ ಮಾಡಿ. ಮೊದಲನೇದಾಗಿ ಮಟನ್ ಸಾಂಬಾರು ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊಬ್ಬರಿ, ಅರ್ಧ ಚಿಪ್ ಕೊಬ್ಬರಿ, ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು. ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿರಿ. ಮತ್ತು ಇನ್ನೊಂದು ಪ್ಲೇಟ್ನಲ್ಲಿ ಟಮಾಟೆ ಹಣ್ಣು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಕಡಲೆ, ಮತ್ತು ಸ್ವಲ್ಪ ಧನಿಯಾ ಪೌಡ್ರಿದ್ದೆ ಪೌಡ್ರ್ ಹಾಕ್ಕೋಬೋದು. ಧನಿಯಾ ಇರೋದ್ರಿಂದ ಧನಿಯಾ ಹಾಕ್ತಿದ್ದೀವಿ. ನಾವಿಲ್ಲಿ 1 kg ಅಷ್ಟು ಮಟನ್ ತಗೊಂಡಿದ್ದೀವಿ. ನೀವು ಎಷ್ಟು ಬೇಕೋ ಅಷ್ಟು ತಗೋಬೋದು. ಅರ್ಧ kg, ಮುಕ್ಕಾಲು kg, 1 kg, 2 kg, ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ನಾವಿಲ್ಲಿ ಈಗ 1 kg ಮಾಡ್ತಾಯಿದ್ದೀವಿ. ಮತ್ತು ಒಂದು ಮಿಕ್ಸರ್ ಜಾರ್ ತಗೊಳ್ಳಿ. ಆ ಜಾರ್ನಲ್ಲಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ 2 ಪ್ಲೇಟ್ನಲ್ಲಿ ಟೊಮಾಟೊ ಹಣ್ಣು, ಈರುಳ್ಳಿ, ಕೊತ್ತಂಬರಿ ಮತ್ತು ಕೊಬ್ಬರಿ ಎಲ್ಲ ಇತ್ತಲ್ಲ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇದರ ಮಿಕ್ಸರ್ ಜಾರ್ ಒಳಗೆ ಹಾಕಿದ ಮೇಲೆ ಅವೆಲ್ಲ ಫುಲ್ಲು ಚಟ್ನಿ ಥರ ಆಗಬೇಕು. ಆ ಥರ ಫುಲ್ಲು ರುಬ್ಬಿ ಸಣ್ಣಗೆ ಆಗಬೇಕು ಇವೆಲ್ಲ. ನೋಡಿ, ಪ್ಲೇಟ್ನಲ್ಲಿ ಏನೇನು ಇತ್ತಲ್ಲ ಎಲ್ಲ ಹಾಕಿ, ಯಾವುದು ಬಿಡಬೇಡಿ. ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇವೆಲ್ಲ ರುಬ್ಬಿದಾದ್ಮೇಲೆ ಸರಿ ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಯಲ್ಲಿ 1.5 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ. ಆ ಅಡುಗೆ ಎಣ್ಣೆ ಏನು ಬಿಸಿ ಆಗುತ್ತಲ್ಲ ಆವಾಗ ಮಟನ್ ತಗೊಂಡು ಇಟ್ಕೊಂಡಿದ್ವಲ್ಲ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದರ ಜೊತೆನೇ ಅರಿಶಿನ ಪುಡಿ ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ 1 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಏನು ಹೇಳಿದೆ ಹೇಳಿ? ಅಡುಗೆ ಎಣ್ಣೆ, ಮಟನು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮಟನ್ ಒಳಗೂ ಉಪ್ಪು ಹಾಕಬೇಕು, ಉಪ್ಪು ಜಾಸ್ತಿ ಆಗೋಲ್ಲ. ನಾವು ಆಗಲೇ ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಈ ಮಟನ್ ಒಳಗೂ ಸ್ವಲ್ಪ ಉಪ್ಪು ಹಾಕಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ 1 ನಿಮಿಷ ಬೇಯಕ್ಕೆ ಬಿಡಿ. ನೋಡಿ, 1 ನಿಮಿಷ ಬೇಯಕ್ಕೆ ಬಿಟ್ಟಿದ್ವಲ್ಲ, ಈ ಥರ ಬೇಯ್ತಾ ಇದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಮಿಕ್ಸರಲ್ಲಿ ರುಬ್ಬಿಟ್ಕೊಂಡಿರೋ ಎಲ್ಲದೂ ಇದ್ರೊಳಗೆ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಚೆನ್ನಾಗಿ ತಿರುಗಿಸಾದ್ಮೇಲೆ ಇದನ್ನು ಪ್ಲೇಟ್ ಮುಚ್ಚಿ ಒಂದು 3 ನಿಮಿಷ ಬೇಯೋಗೋಸ್ಕರ 3 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಿ, ಸಾಕು. ನೋಡಿ, 3 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನೋಡಿ, ಈ ಥರ ಕುದೀತಾ ಇರುತ್ತೆ. ಚೆನ್ನಾಗಿ ಬೇಯಬೇಕು, ಮಟನ್ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ಮತ್ತು ಸ್ವಲ್ಪ ಮಟನ್ ಮಸಾಲ ಹಾಕಿ. ಇವಾಗ ನಿಮಗೆ ಸಾಂಬಾರು ತೆಳುವಾಗಿರಬೇಕಾ ದಪ್ಪ ಇರಬೇಕಾ ಅಂತ ನೋಡಿ, ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ನೋಡಿ, ನಾವೀಗ 1.5 ಲೋಟದಷ್ಟು ನೀರು ಹಾಕ್ತಾಯಿದ್ದೀವಿ. ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಕರೆಕ್ಟಾಗಿ ಒಂದು 15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಇಟ್ಬಿಡಿ, ಸಾಕು. ಚೆನ್ನಾಗಿ ಕುದಿ ಬರಬೇಕದು. ನೋಡಿ, 15 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ. ಈ ಥರ ಬೆಂದಿದೆ ನೋಡಿ, ಫಸ್ಟ್ ಕ್ಲಾಸಾಗಿ. ಈ ಥರ ಬೀಗರ ಮನೆ ಊಟ ಥರ ತಿಂದು ನೋಡಿರಿ ನೀವು. ಯಾವ ಥರ ಇರುತ್ತೆ ಅಂದರೆ ಮನೇಲೆಲ್ಲ ಪದೇ ಇದೇ ಸಾಂಬಾರು ಮಾಡಂತ ಕೇಳಬೇಕು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬೇರೆ ಎಲ್ಲ ವೀಡಿಯೋ ನೋಡ್ತೀರಾ, ನಮಗೆ ಮಾಡಲ್ಲ, ಸಿಂಪಲ್ಲಾಗಿ ಹಳ್ಳಿಯಲ್ಲಿ ಮಾಡೋ ಊಟ ಇದು. ನೋಡಿ, ಇಷ್ಟು ಸಿಂಪಲ್ಲಾಗಿರೋ ರೆಸಿಪಿ ಅಷ್ಟು ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀವಿ. ನಿಮಗೆ ಇನ್ನೂ ಈಸಿಯಾಗಿ ಬೇಕಂದರೆ ಕಮೆಂಟ್ ಮಾಡಿ. ಅಷ್ಟೇ ರುಚಿಕರವಾಗಿರುತ್ತೆ ಮನೆ ಊಟ ಇದು. ಯಾವುದೇ ಸೈಡ್ ಎಫೆಕ್ಟ್ ಆಗಿರೋ ಕೆಮಿಕಲ್ ಹಾಕಿಲ್ಲ. ಫುಲ್ ವಿಡಿಯೋ ನೋಡಿದ್ದೀರಲ್ಲ, ಒಂದು ಸಲ ನಿಮ್ಮ ಮನೇಲಿ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಥರ ಸಿಂಪಲ್ಲಾಗಿರೋ ರೆಸಿಪಿ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಮಾಡುವಂಥ ವಿಡಿಯೋದಲ್ಲಿ ಯಾವ ರೆಸಿಪಿ ಮಾಡಬೇಕಂತ ನೀವು ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೀವು ಯಾವ ಕಮೆಂಟ್ ಹಾಕ್ತೀರ ಅದೇ ರೆಸಿಪಿನ ಮಾಡಿ ತೋರಿಸ್ತಾ ಇರ್ತೀವಿ. ಹಾಗೆ ತಿಂದು ಆರೋಗ್ಯಕರವಾಗಿರಿ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದರೆ ಥ್ಯಾಂಕ್ ಯು, ಧನ್ಯವಾದಗಳು.